ಹೋಗುತ್ತೇನೆ. ನಮ್ಮ ಪತಿದೇವ, ನನ್ನ ಮಾತು ಕ್ಷಮ ಮಾಡ್ರಿ ಪತಿದೇವ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ಏನ್ರಿ ಪತಿದೇವ? ಏನು ರೇಣುಕ, ತಾವು ಹೀಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ನಿನ್ನ ರೋಗ ಎಲ್ಲಿ ಉದ್ಧಾರವಾಗಿರೋದಲ್ಲ ಹೊರಟು ಹೋಗು ರೇಣುಕ. ನನ್ನನ್ನು ಏನು ಕೇಳುತ್ತೀರಿ ರೇಣುಕ? ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ಏನ್ರಿ ಪತಿದೇವ? ಏನು ರೇಣುಕ? ಹೆಣ್ಣು ಮಕ್ಕಳಿಗೆ ತವರ ಮನಿ ಎಲ್ಲಿವರೆಗರಿ? 12 ವರ್ಷ ತವರ ಮನಿ. 12 ವರ್ಷ ಮೀರಿದ ಮೇಲೆ ಕೊಳ್ಳಿಗೆ ಮಂಗಲ ಸೂತ್ರ ದಾನದ ಮೇಲೆ ತಂದಿಲ್ಲ ತಾಯಿಲ್ಲ, ಗಂಡನ ಹೊರತೆ ದೇವರಿಲ್ಲ. ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ಹೋಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ಏನು ರೇಣುಕ? ಏನ್ರಿ ಪತಿದೇವ? ಹೆಣ್ಣು ಕೆಟ್ಟರೆ ತವರ ಮನೆ. ಹೌದ್ರಿ ಪತಿದೇವ. ಮಣ್ಣು ಕೆಟ್ಟರೆ ಕಸಾಲಿಗಾರ ಮನೆ. ಹೌದ್ರಿ ಪತಿದೇವ. ಮಣ್ಣು ಕೆಟ್ಟರೆ ಕುಂಬಾರ ಮನೆ. ಹೌದ್ರಿ ಪತಿದೇವ. ನಿನ್ನ ಇಚ್ಛೆ ಬಂದ ಕಡೆ ಹೊರಟು ಹೋಗು ರೇಣುಕ. ಈ ನನ್ನ ಪವಿತ್ರ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕಂತ ರೇಣುಕ? ಓಹೋ, ನನ್ನ 3 ಮಂದಿ ಮಕ್ಕಳನ್ನಾದರೂ ಕರೆದು ಎಬ್ಬಿಸಿ ಕೇಳುತ್ತೇನೆ. ಎಲ್ಲೋ ಬ್ರಹ್ಮಲೋಚನ, ಸುಲೋಚನ, ಮುದೋಚನ. ತಂದೆ ಬಂದೆವು. ನಮ್ಮ ತಂದೆ ತಮ್ಮ ಪಾದಕ್ಕೆ ವಂದನೆಗಳು. ನಿಮಗೆ ಮಂಗಲವಾಗಲಿ ಕಂದ. ಮೇಲೆ ಕೇಳುವಂತವರಾಗಿ. ಏನು ತಂದೆಯವರೇ? ಏನು ಕಂದ? ನಮ್ಮನ್ನ ಕರೆಸಿದ ಕಾರಣವೇನು ತಂದೆಯವರೇ? ಆ ನಿನ್ನ ತಾಯಿಯ ಮನಸ್ಸು ಸ್ಥಿರವಾಗಿ ಉಳಿಯಲಿಲ್ಲ. ಹೌದು ತಂದೆ. ಹಾಗೂ ಎನ್ನ ವಚನ ಪೂರಿಸಲಿಲ್ಲ. ಹೌದು ತಂದೆ. ಅವಳನ್ನು ಆ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಬೆಟ್ಟದಲ್ಲಿ ಕರೆದು ಸುಟ್ಟಾಕಿ ಬರುವಂತರಾಗಿ ಮಗು. ಏನು ತಂದೆಯವರೇ? ಏನು ಮಗು? ಆಡಿ ಮನೆಗೆ ಬಂದು ಅಂಗಾಲವನ್ನು ತೊಳೆದು ಹಸಿದ ಬಾಯಿ ಅನ್ನವಿಟ್ಟಂತೆ ಹೆತ್ತ ತಾಯಿನ ಕೊಲೆ ಮಾಡಬೇಕು ತಂದೆ. ಮಾಡಬೇಕು ಮಗು, ಕೊಲೆ ಮಾಡಬೇಕು ತಂದೆಯವರೇ. ಏನು ಮಗು? ಹೆತ್ತ ತಾಯಿನ ಕೊಲೆ ಮಾಡುದು ನಮ್ಮಿಂದ ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ಸುಮ್ಮನೆ ನಿನ್ನ ತಾಯಿನ ಬೆಟ್ಟಕ್ಕೆ ಕರೆದುಕೊಂಡು ಒಯ್ದು ಕಳೆದ ಸುಟ್ಟಾಕಿ ಬರುತ್ತೀರೋ ಅಥವಾ ಮರಣಕ್ಕೆ ಕೀಡಾಗುತ್ತೀರೋ? ಏನು ತಂದೆಯವರೇ? ಏನು ಕಂದ? ಹೆತ್ತ ತಾಯಿ ಸಲುವಾಗಿ ನಮ್ಮ 3 ಮಂದಿ ಅಣ್ಣ ತಮ್ಮರ ಪ್ರಾಣ ಹೋದರೆ ಚಿಂತೆವಿಲ್ಲ ತಂದೆ, ಚಿಂತೆವಿಲ್ಲ. ಹೆತ್ತ ತಾಯಿನ ಕಡೆದು ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ಅಮ್ಮ ನಮ ಶಿವಾಯ. ಪಾದಕ್ಕೆ ವಂದನೆಗಳು. ನಿಮಗೆ ಜಯವಾಗಲಿ ಕಾರ್ತಿಕ ವೀರರಾಜನವರೇ. ಮೇಲೆ ಕೇಳುವಂತವರಾಗಿ. ಏನು ಕಾರ್ತಿಕ ವೀರರಾಜನವರೇ? ಏನು ಗುರುಗಳೇ? ಎತ್ತ ಕಡೆ ಬರಲು ಕಾರಣವೇನು ರಾಜರೇ? ಏನು ಗುರುಗಳೇ? ಏನು ರಾಜರೇ? ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರವಿಲ್ಲದೆ ಬಳಲುತ್ತಿದ್ದರು. ಅದಕ್ಕೆ ನಾನೇನು ಮಾಡಲಿ ರಾಜನೇ? ತಮ್ಮ ಹತ್ತಿರ ಕಾಮಜನ ಕಲಪ್ರಕ್ಷಿಸುವುದಂತೆ ಅದನ್ನು ಕೊಟ್ಟು ಕಾಪಾಡಬೇಕು ತಂದೆವರೇ. ಏನು ಕಾರ್ತಿಕ ವೀರರಾಜನವರೇ? ಏನು ತಂದೆವರೇ? ಆ ಕಾಮಧೇನು ಕಲ್ವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ಆ ರೇಣುಕೆನಂತಲೇ ಇರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲವಾದರೆ ಹಾಗೆ ಹೋಗು ಕಾರ್ತಿಕ ವೀರರಾಜನೇ. ನಾನೇನು ಮಾಡಲಿ? ಏನ್ರಿ ತಂದೆವರೇ? ಏನು ರಾಜನೇ? ತಾಯವರಿಗೆ ಅದನ್ನು ವಿಚಾರ ಮಾಡಿ ಬರ್ತೀನಿ. ನನಗೆ ಹೋಗಿ ಬರಕ್ಕೆ ಆಶೀರ್ವಾದ ಕೊಡುವಂತರಾಗಿರಿ. ನಿನಗೆ ಜಯವಾಗಲಿ ರಾಜರೇ. ಹೋಗಿ ಬರುವಂತರಾಗಿ. ನಮ್ಮ ತಾಯಿ ನಿಮ್ಮ ಪಾದಕ್ಕೆ ವಂದನೆಗಳು. ನಿಮಗೆ ಜಯವಾಗಲಿ ಕಾರ್ತಿಕ ಈರಜುನನೇ. ಮೇಲೆ ಕೇಳುವಂತನಾಗಿರಿ. ಏನು ಮಾತಾಯಿ? ಏನ್ರಿ ಕಾರ್ತಿಕ ಈರಜುನನೇ? ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರವಿಲ್ಲದೆ ಬಳಲುತ್ತಿದ್ದರು. ತಮ್ಮ ಹತ್ತಿರ ಕಾಮಜನ ಕಲಪ್ರಕ್ಷಿರುವಂತೆ ಅದನ್ನು ಕೊಟ್ಟು ಕಾಪಾಡಬೇಕು ತಾಯವ್ರೆ. ಏನ್ರಿ ಕಾರ್ತಿಕ ಈರಜುನನೇ? ಏನು ಮಾತಾಯಿ? ಆ ಕಾಮದನ ಕಲ್ಪರಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವರ ಮನುಷ್ಯರಂತರಿ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡ ಹೋರಿ, ಇಲ್ಲವಾದ್ರೆ ಹಾಗೇ ಹೋರಿ. ನಾನೇನು ಮಾಡಲಿ ಕಾರ್ತಿಕ ಈರಜುನನೇ? ನಾನಾದರೂ ತಾಯಿ ತಂದೆಯವ್ರಿಗೆ ವಿಚಾರ ಮಾಡ್ತೀನಿ. ಹೋಗಿ ಬರಕ್ಕೆ ಆಶೀರ್ವಾದ ಕೊಡುವಂತರಾಗಿರಿ ತಾಯವ್ರ. ನಿಮಗೆ ಆಶೀರ್ವಾದ ಆಗಲಿ, ಹೋಗಿ ಬರುವಂತನಾಗಿರಿ. ಆಗಲಿ ಮಾತಾಯಿ. ಗಂಡನೆ ಕೇಳಿದರೆ ಹೆಂಡತಿ ಮೇಲೆ ಹಾಕುವನು, ಹೆಂಡತಿಗೆ ಕೇಳಿದರೆ ಗಂಡನ ಮೇಲೆ ಹಾಕುವಳು. ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಮಹರ್ಷಿಗಳು
ತಪಸ್ಸಿನಲ್ಲಿ ಕುಳಿತಿರುವರು. ಅವರಿಗೆ ಮೋಸದಿಂದ ಹೊಡೆದು ಕಾಮಜನ ಕಲಪಕ್ಷ ಹೋದರೆ ನನ್ನ ಹೆಸರು ಕಾರ್ತಿಕ ರಾಜೇನಲ್ಲ ಅಲ್ಲ. ಬರ್ಬೇಕಕ್ಕ ಮೇತ್ರಿ ಸಾಕಿನ ಸೊಲ್ಲಾಪುರ ಇವರಾದರೂ ಕೂಡ ಮಕ್ಕಳದ ಕಾರ್ಯಕ್ರಮ ನೋಡ್ಬೇಕಂತೇಳಿ ಭಾಳ ಅಪೇಕ್ಷೆಗೆ ಬಂದಾರ. ಅವರು ಯಾಕಂದ್ರೆ ಗೊಡ್ಡ್ಯಾರಿಗೆ ಇಬ್ಬರಿಗೆ 50-50 ಕೊಟ್ಟಾರ. ಯಾಕಂದ್ರೆ ಹಿಂಗೆ ಗೊಡ್ಡ್ಯಾರ ಉಳಿಲಿದ್ದೇಳಿ 50-50 ಕೊಟ್ಟಾರ ಕಾಕಗಳು. ಮಾಮ ಅವ್ರಿಗೆ ಆದರೂ ತುಂಬ ಚರಣೆಯಾಗಿರುತ್ತೇನೆ. 50 ರೂಪಾಯಿ ನಾನು ಬೌಡಿ ಬರಲ್ಲ ಮಾಮ. ಇರಲಿ, ಇದು 50 ರೂಪಾಯಿ ಬೇಕೇ, 10 ರೂಪಾಯಿ ಬೇಕೇ. ಅದು ಬಡ ಕಂಪ್ನಿ ಇದ್ದವರು ಸಾಕಷ್ಟು ಬೆಳೆದ್ರೆ ಅವ್ರೆಲ್ಲಿ ತೊಟ್ಟು ಕೊಡಬೇಕು. ಇದು 50 ರೂಪಾಯಿ ಅಲ್ಲ, 50 ಲಕ್ಷ ಅಂತ ನಾನು ಸ್ವೀಕರಿಸ್ತೀನಿ.